ವೀಕ್ಷಕರೇ, ರಾಯಲ್ ಸಿದ್ದು ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ನಾವು ನಿಮಗೆ ಹೇಳಕೊಟ್ಟಿರೋದು ಸಿಗಂದೂರು ಚೌಡೇಶ್ವರಿಯ ದೇವಿಯ ಬಗ್ಗೆ. ಯಾರಾದರೂ ಹೊಸಬರು ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಸಿಗಂದೂರು ಚೌಡೇಶ್ವರಿ ದೇವಿ ಒಂದು ಭಕ್ತಿಯ ಪವಿತ್ರ ತೀರ್ಥಕ್ಷೇತ್ರ. ಭಾರತದ ದಕ್ಷಿಣ ಭಾಗಗಳಲ್ಲಿ ದೇವತೆಗಳ ಮಹಿಮೆಯು ಎಲ್ಲೆಡೆ ಪ್ರಸಿದ್ಧವಾಗಿದೆ. ಕರ್ನಾಟಕ ರಾಜ್ಯವು ಪವಿತ್ರ ದೇವಾಲಯಗಳ ನೆಲೆವಾಗಿದೆ. ಈ ನಾಡಿನಲ್ಲಿ ಅನೇಕ ಶಕ್ತಿಪೀಠಗಳು ಇದ್ದಂತೆ ಶಿವಮೊಗ್ಗ ಜಿಲ್ಲೆಯ ಸಿಗಂದೂರು ಎಂಬ ಪುಟ್ಟ ಗ್ರಾಮದಲ್ಲಿರುವ ಚೌಡೇಶ್ವರಿ ದೇವಿ ದೇವಸ್ಥಾನ ಭಕ್ತರ ಅಪಾರ ನಂಬಿಕೆಗೆ ಪಾತ್ರವಾಗಿದೆ. ಈ ದೇವಿ ಪ್ರಸಿದ್ಧ ಶಕ್ತಿ ದೇವಿ ಎಂದು ಭಕ್ತರು ಭಾವಿಸುತ್ತಾರೆ. ಅಮ್ಮನ ಕಣ್ಣು ತಪ್ಪಿಸಿದರೆ ತಪ್ಪಿದ್ದೇನು, ಅಮ್ಮ ನೋಡಿದರೆ ಪಾಪವೇನು ಎಂಬ ಭಕ್ತಿಯ ಭಾವವನ್ನು ಮೂಡಿಸುವ ದೇವಿಯ ಇತಿಹಾಸ. ಸಿಗಂದೂರು ಚೌಡೇಶ್ವರಿ ದೇವಿಯು ಇತಿಹಾಸವು ಹಲವು ಶತಮಾನಗಳ ಹಿಂದಕ್ಕೆ ಹೋಗುತ್ತದೆ. ಪುರಾಣಗಳ ಪ್ರಕಾರ ದೇವಿ ಚೌಡೇಶ್ವರಿ ದುಷ್ಟ ಶಕ್ತಿಗಳನ್ನು ನಾಶ ಮಾಡುವ ಅವತಾರವಾಗಿದ್ದಾರೆ. ಈ ದೇವಿಯು ತಾಂಡವ ಮೂರ್ತಿಯಾಗಿ ದುಷ್ಟರ ಸಂಹಾರಕ್ಕೆ ಪ್ರತ್ಯಕ್ಷವಾದಳು ಎನ್ನುವುದು ನಂಬಿಕೆ. ಸ್ಥಳೀಯ ಕಥೆಗಳ ಪ್ರಕಾರ ಇಲ್ಲಿನ ಜನರನ್ನು ಕಾಪಾಡುವ ದೇವರಲ್ಲಿ ಆಕೆಯು ಸಿಗಂದೂರಿನಲ್ಲಿ ನೆಲೆ ಊರಿದಳು. ಇಲ್ಲಿ ಅಷ್ಟಭುಜ ದೇವಿಯು ಮೂರ್ತಿಯು ಸ್ಥಾಪಿತವಾಗಿದೆ. ಅಷ್ಟಭುಜ ಎಂದರೆ 8 ಕೈಗಳು, ಪ್ರತಿ ಕೈಯಲ್ಲೂ ಶಸ್ತ್ರಾಸ್ತ್ರಗಳು. ಇದು ದೇವಿಯ ಶಕ್ತಿಯ ಸಂಕೇತವಾಗಿದೆ. ದೇವಸ್ಥಾನದ ವೈಶಿಷ್ಟ್ಯಗಳು. ಸಿಗಂದೂರು ದೇವಾಲಯವು ತುಂಬಾ ಶಾಂತವಾದ ಪರಿಸರದಲ್ಲಿದೆ. ತುಂಗಭದ್ರಾ ನದಿಯ ಹತ್ತಿರದಲ್ಲಿರುವ ಈ ದೇವಾಲಯಕ್ಕೆ ಹೋಗುವುದು ಸ್ವಲ್ಪ ಅಪರೂಪವಾದ ಅನುಭವವಾಗಿರುತ್ತದೆ. ಶಿವಮೊಗ್ಗದಿಂದ ಸಿಗಂದೂರಿಗೆ ಹೋಗಲು ನೀರ್ನಳ್ಳಿ, ಹೊಳೆಬಾಗಿಲು ಜಾಗಗಳಲ್ಲಿ ನದಿ ದಾಟುವ ಮೋಟಾರು ಬೋಟು ಸೇವೆಯನ್ನು ಬಳಸಬೇಕಾಗುತ್ತದೆ. ದೇವಸ್ಥಾನವು ಚಿಕ್ಕದಾದರೂ ಭಕ್ತರ ನಂಬಿಕೆ ಹಾಗೂ ಅನುಭವಗಳಿಂದ ತುಂಬಿರುವ ಪವಿತ್ರ ಸ್ಥಳವಾಗಿದೆ. ದೇವಿಯು ಇಲ್ಲಿ ಜೀವಂತ ಮೂರ್ತಿಯಾಗಿ ಭಕ್ತರೊಂದಿಗೆ ಸಂಭಾಷಿಸುತ್ತಾಳೆ ಎನ್ನುವ ನಂಬಿಕೆ ಇದೆ. ಇಲ್ಲಿನ ಅರ್ಚಕರು ಪ್ರತಿದಿನವೂ ನಿತ್ಯ ಪೂಜೆ, ವಿಶೇಷ ಆರತಿಗಳು ನಡೆಸುತ್ತಾರೆ. ಭಕ್ತರ ನಂಬಿಕೆ. ಚೌಡೇಶ್ವರಿ ದೇವಿಯು ಅತ್ಯಂತ ಜಾಗೃತ ದೇವಿಯಾಗಿದ್ದಾರೆ ಎಂಬ ನಂಬಿಕೆ ಇಲ್ಲಿನ ಜನರಲ್ಲಿ ಗಾಢವಾಗಿದೆ. ದೇವಿಯನ್ನು ಶರಣಾಗತಿಯಿಂದ ಪ್ರಾರ್ಥಿಸಿದರೆ ಯಾವುದೇ ಕಷ್ಟ, ಬಂಧನ, ಕಾನೂನು ಸಮಸ್ಯೆ, ವೈಯಕ್ತಿಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ. ಇಲ್ಲಿನ ವಿಶೇಷವಾಗಿ ಬಂಧನ ಮುಕ್ತ ದೇವಿ ಎಂಬ ಹೆಸರಿನಿಂದ ಕೂಡ ಚೌಡೇಶ್ವರಿ ಪ್ರಸಿದ್ಧಿ ಪಡೆದಿದ್ದಾಳೆ. ಅನ್ಯಾಯವಾಗಿ ಬಂಧಿತರಾದವರು ಅಥವಾ ಕಾನೂನ ಸಮಸ್ಯೆಗಳಲ್ಲಿ ಸಿಲುಕಿದವರು ದೇವಿಯನ್ನು ಪ್ರಾರ್ಥಿಸಿದರೆ ಸಮಸ್ಯೆಗಳು ದೂರವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಉತ್ಸವಗಳು ಮತ್ತು ವಿಶೇಷ ದಿನಗಳು. ಸಿಗಂದೂರು ದೇವಾಲಯಗಳಲ್ಲಿ ವರ್ಷ ಪೂರ ಭಕ್ತರು ಹರಿದು ಹೋಗುವ ಸರದಿ ಇರುತ್ತದೆ. ಆದರೆ ಕೆಲವು ವಿಶೇಷ ದಿನಗಳಲ್ಲಿ ಭಕ್ತರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುತ್ತದೆ. ಚೌಡೇಶ್ವರಿ ಜಯಂತಿ. ದೇವಿಯ ಅವತಾರ ದಿನದಂದು ವಿಜೃಂಭಣೆಯಿಂದ ಉತ್ಸವಗಳು ನಡೆಯುತ್ತದೆ. ನವರಾತ್ರಿ. 9 ದಿನಗಳ ಹಬ್ಬದಲ್ಲಿ ಪ್ರತಿದಿನವೂ ವಿವಿಧ ಅಲಂಕಾರಿಕ ಮೂರ್ತಿಗಳನ್ನು ಕಟ್ಟಿ ಆರತಿ ನಡೆಯುತ್ತದೆ. ಅಮ್ಮನ ಉತ್ಸವ. ವರ್ಷದಲ್ಲಿ 1 ಬಾರಿ ಹಳ್ಳಿ ಮಟ್ಟದಲ್ಲಿ ದೇವಿಯನ್ನು ಹೊರಕಾಣಿಕೆ ಮಾಡುವುದು
ನಡೆದು ಜನ ಸಡಗರದಿಂದ ಭಾಗವಹಿಸುತ್ತಾರೆ. ದೇವಿಗೆ ಸಲ್ಲಿಸುವ ನೈವೇದ್ಯ ಮತ್ತು ಕಾಣಿಕೆಗಳು. ಭಕ್ತರು ಚೌಡೇಶ್ವರಿಗೆ ಬಾಳೆಹಣ್ಣು, ಸಕ್ಕರೆ, ಕೋಸಂಬರಿ, ಧೂಪದೀಪ, ಹೂವಿನ ಆರತಿ ಮುಂತಾದ ನೈವೇದ್ಯ ಅರ್ಪಿಸುತ್ತಾರೆ. ಇಲ್ಲಿಯ ವಿಶೇಷ ಎಂದರೆ ಭಕ್ತರು ತಮ್ಮ ಪ್ರಾರ್ಥನೆ ನಿಜವಾಗಲೆಂದು ಭಾವಿಸಿದರೆ ದೇವಿಗೆ ಸೀರೆ, ಬಾಳೆಹಣ್ಣು ಅಥವಾ ನಗದು ಕಾಣಿಕೆಗಳನ್ನು ಸಮರ್ಪಿಸುತ್ತಾರೆ. ಇಲ್ಲಿಯ ಮತ್ತೊಂದು ವಿಶೇಷತೆ ಎಂದರೆ ಪ್ರಾರ್ಥನಾ ಪತ್ರ. ಭಕ್ತರು ತಮ್ಮ ಸಮಸ್ಯೆಯನ್ನು ಅಥವಾ ಪ್ರಾರ್ಥನೆಯನ್ನು ದೇವಿಗೆ ಪತ್ರದ ರೂಪದಲ್ಲಿ ಬರೆದು ಅರ್ಪಿಸುತ್ತಾರೆ. ದೇವಿಯು ಆ ಪತ್ರಗಳನ್ನು ಓದಿ ಸಮಸ್ಯೆಗಳನ್ನು ನಿವಾರಿಸುತ್ತಾಳೆ ಎನ್ನುವ ನಂಬಿಕೆ ಭಕ್ತರಲ್ಲಿ ಇವೆ. ದೇವಸ್ಥಾನ ಮತ್ತು ವ್ಯವಸ್ಥೆಗಳು. ದೇವಾಲಯದ ಒಳಗಡೆ ಶಾಂತ ಪರಿಸರ, ಸ್ವಚ್ಛತೆ ಹಾಗೂ ಭಕ್ತರ ಸಹಕಾರದಿಂದ ಹತ್ತಿರದ ವಾಸಸ್ಥಳಗಳಲ್ಲಿ ನಿತ್ಯ ಸೇವೆಗಳು ಚೆನ್ನಾಗಿ ನಡೆಯುತ್ತವೆ. ಕೆಲವು ವಿಶ್ರಾಂತಿ ಗೃಹಗಳು ಹಾಗೂ ದೇವಾಲಯದ ಆಡಳಿತ ಮಂಡಳಿಯಿಂದ ವ್ಯವಸ್ಥಿತ ನಿಲುಗಡೆ ವ್ಯವಸ್ಥಿತ ಇದೆ. ಆಧ್ಯಾತ್ಮಿಕ ಅನುಭವ. ಬಹು ಭಕ್ತರು ದೇವಿಯ ದರ್ಶನ ಪಡೆದು ನಂತರ ಮನಸ್ಸಿಗೆ ಶಾಂತಿ, ಭಯವಿಲ್ಲದ ನಿರಾಳತೆ ಮತ್ತು ಆಶೀರ್ವಾದದ ಅನುಭವ ಹೊಂದುತ್ತಾರೆ. ಕೆಲವರು ದೇವಿಯ ಬಳಿ ಬಂದು ತಾವು ಮಾಡಿದ ತಪ್ಪುಗಳನ್ನು ಪಶ್ಚಾತ್ತಾಪದಿಂದ ಒಪ್ಪಿಕೊಂಡು ಪುನಃ ಸಜ್ಜನರಾಗಿ ಬದುಕುತ್ತಾರೆ ಎನ್ನುವುದು ಇಲ್ಲಿನ ಭಕ್ತರ ಅನುಭವ. ದೇವಿಯ ಬಗ್ಗೆ ಪ್ರಸಿದ್ಧ ಕಥೆಗಳು. ಸಿಗಂದೂರಿನಲ್ಲಿ ಹಲವಾರು ಸ್ಥಳೀಯ ಕಥೆಗಳು ಪ್ರಸಿದ್ಧವಾಗಿದೆ. ಒಂದು ಪ್ರಸಿದ್ಧ ಕಥೆಯ ಪ್ರಕಾರ ಒಬ್ಬ ಗೃಹಿಣಿ ತನ್ನ ಪತಿಯ ಅನ್ಯಾಯದಿಂದ ತೊಂದರೆಗೊಳಗಾಗಿದ್ದಳು. ಆಕೆ ಚೌಡೇಶ್ವರಿ ದೇವಿಯನ್ನು ಪ್ರಾರ್ಥಿಸಿದ ನಂತರ ಪತಿಯು ತನ್ನ ತಪ್ಪನ್ನು ಅರಿತು ಕ್ಷಮೆ ಕೇಳಿದನು ಎನ್ನುವ ಕತೆ ಹರಡಿದೆ. ಇಂಥ ನೂರಾರು ಕಥೆಗಳು ದೇವಿಯ ಮಹಿಮೆ ಸಾರುತ್ತದೆ. ದೇವಿಯನ್ನು ನಂಬಿದರೆ. ದೇವಿಯು ಎಲ್ಲರಿಗೂ ಸಮಾನವಾಗಿ ಕಾಣುವ ಶಕ್ತಿ ದೇವಿ. ಜಾತಿ, ಪಂಥವರ್ಗ ಎನ್ನದೇ ಭಕ್ತರನ್ನು ಕಾಪಾಡುವ ದೇವಿ ಎನ್ನುವ ಭಾವನೆಯಿಂದ ಹಲವಾರು ಇಲ್ಲಿ ಬಂದು ತಮ್ಮ ಜೀವನದ ಸಂಕಷ್ಟಗಳಿಗೆ ಪರಿಹಾರ ಕಂಡಿರುವುದಾಗಿ ಹೇಳುತ್ತಾರೆ. ಸಿಗಂದೂರು ಚೌಡೇಶ್ವರಿ ದೇವಿಯು ಜೀವಂತ ದೇವಿ. ನಂಬಿಕೆಗೆ ಮೀರಿದ ಶಕ್ತಿ ಇಲ್ಲಿದ್ದಾಳೆ. ಅಮ್ಮನ ಕೃಪೆಯಿಂದ ಬಂಧನ ಮುಕ್ತತೆ ಸಾಧ್ಯ. ಸಿಗಂದೂರು ಚೌಡೇಶ್ವರಿ ದೇವಿಯು ಶ್ರದ್ಧೆ, ಭಕ್ತಿ ಮತ್ತು ನಂಬಿಕೆಯ ಸಂಕೇತವಾಗಿ ಭಕ್ತರಲ್ಲಿ ಆಧ್ಯಾತ್ಮಿಕ ಶಕ್ತಿ ತುಂಬುತ್ತಾರೆ. ದೇವಿಯ ದರ್ಶನ ಪಡೆಯುವುದು ಕೇವಲ ಪ್ರವಾಸವಲ್ಲ, ಅದು ಒಂದು ಆತ್ಮಾನುಭವ, ಆಂತರಿಕ ಶುದ್ಧೀಕರಣ. ಇಂತಹ ದೇವಿಯು ಪ್ರಾರ್ಥನೆ ನಮ್ಮ ಜೀವನಕ್ಕೆ ಹೊಸ ಬೆಳಕು ನೀಡುತ್ತಾರೆ. ಪ್ರತಿಯೊಬ್ಬ ಭಕ್ತನು ಸಿಗಂದೂರಿಗೆ ಕನಿಷ್ಠ ಒಂದು ಸಲ ಭೇಟಿ ನೀಡಿ ದೇವಿಯ ದರ್ಶನ ಪಡೆದು ಆ ಶಕ್ತಿಯ ಅನುಭವವನ್ನು ಪಡೆಯಬೇಕು. ವಿಡಿಯೋ ಇಷ್ಟ ಆದಲ್ಲಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ.